ರಾಯಬಾಗ್ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯಾದರು. ರಾಯಬಾಗ ಪಟ್ಟಣ ಪಂಚಾಯಿತಿ 10 ಪುರುಷ ಸದಸ್ಯರು 9 ಮಹಿಳಾ ಸದಸ್ಯರನ್ನು ಸೇರಿ ಒಟ್ಟು 19 ಸದಸ್ಯ ಸಂಖ್ಯೆ ಒಳಗೊಂಡ ಪಟ್ಟಣ ಪಂಚಾಯಿತಿಯಾಗಿದ್ದು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯಾಗಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಚುನಾವಣೆಯು ರಾಯಬಾಗ ಮತಕ್ಷೇತ್ರದ ಶಾಸಕ ಡಿಎಂ ಐಹೊಳೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ ಪಾಟೀಲ ನೇತೃತ್ವದಲ್ಲಿ ಜರುಗಿತು. ಚುನಾವಣೆ ಅಧಿಕಾರಿಯಾಗಿ ರಾಯಬಾಗ ತಹಶೀಲ್ದಾರ್ ಸುರೇಶ ಮುಂಜ ಅಧಿಕಾರ ವಹಿಸಿದ್ದರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆಯಾದ ಕಾರಣ ಚುನಾವಣಾ ಅಧಿಕಾರಿ ರಾಯಬಾಗ ತಹಶೀಲ್ದಾರ್ ಸುರೇಶ ಮುಂಜೆ ನಾಮಪತ್ರ ಪರಿಶೀಲಿಸಿ ಒಂದೇ ನಾಮಪತ್ರ ಸಲ್ಲಿಕೆಯಾದ್ದರಿಂದ ರಾಯಬಾಗ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು. ಅಧ್ಯಕ್ಷರಾಗಿ ಅಶೋಕ ನಿಂಗಪ್ಪ ಅಂಗಡಿ, ಉಪಾಧ್ಯಕ್ಷ ಭಾರತಿ ದತ್ತಾ ಜಾಧವ ಆಯ್ಕೆಯಾದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಘೋಷಣೆಯಾದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಒಬ್ಬರಿಗೊಬ್ಬರು ಗುಲಾಲು ಎರಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು. ಸ್ಥಳೀಯ ಶಾಸಕ ಡಿಎಂ ಐಹೊಳೆ ನೂತನವಾಗಿ ರಾಯಬಾಗ ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅಭಿನಂದಿಸಿ ಸಿಹಿ ತಿನ್ನಿಸಿದರು. ಈ ಸಂದರ್ಭದಲ್ಲಿ ಗಣೇಶ ಕಾಂಬಳೆ, ಸಂತೋಷ್ ಮೆತ್ರಿ, ಹನುಮಂತ ಸಾನೆ, ಅಪ್ಪಾಜಿ ಪೂಜಾರಿ, ಕಲಂದರ ತಾರ, ಗಾಯತ್ರಿ ಬಾನಿ, ಜಾಸ್ಮಿನ್ ಮೊಮಿನ, ಜಿಯಾವುಲಾ ಮುಲ್ಲಾ, ಶಿವಲೀಲಾ ಕುಲಗೋಡೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಅದಕ್ಕೆ ಮೊದಲೇ ಕಾರಣಭೂತರಾದಂಥ ಸನ್ಮಾನ್ಯ ಮಾಜಿ MLC ಅವರಾದಂಥ ವಿವೇಕಣ್ಣ ಪಾಟೀಲ್ ಅವರು, ಅದೇ ತರನಾಗಿ ಮಾಜಿ ಜಡ್ಪಿ ಆಗಿರುವಂಥ ಸನ್ಮಾನ್ಯ ಶ್ರೀ ಪ್ರಣಯಣ್ಣ ಪಾಟೀಲ್ ಅವರು, ಹಾಗೂ ಈ ಪಾಟೀಲ್ ಮಂತ್ರದ ಹಿರಿಯರಾದಂಥ ಪ್ರತಾಪಣ್ಣ ಪಾಟೀಲ್ ಅವರು ಹಾಗೂ ಶಿವರಾಜಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮದು ರಾಯಬಾಗ್ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 13 ಮೆಂಬರ್ ಇದ್ವಿ. ಆ 13 ಮೆಂಬರ್ದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ. ಅದೇ ಥರನಾಗಿ ಇವತ್ತಿನ ದಿವಸ ರಾಯಬಾಗ್ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷಗೆ ಆಗಬೇಕಾದ ಮೂಲ ಕಾರಣೀಭೂತವಾದಂಥ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು ಇಡೀ ಅವರ ಮಂಥನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಂದ್ರೆ, ಸುಮಾರು ವರ್ಷಗಳಿಂದ MLA ಸಾಹೇಬರು ಕೂಡ ಒಂದು ಬೇರೆನೇ ಇತ್ತು. ಆದ ಕಾರಣದಿಂದ ಇವತ್ತು ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು MLA ಅವರು ಕೂಡ್ಕೊಂಡು ಇವತ್ತೊಂದು ಪಂಚಾಯತಿಯ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಈ ನನ್ನ ಹೆಂಗೆ ಆಯ್ಕೆ ಮಾಡಿದಾರಲ್ಲ, ಇನ್ನು ಇವತ್ತೊಂದು ದಿವಸ ಇಬ್ಬರು ಕೂಡ ಸೇರಿಕೊಂಡು ರಾಯಬಾಗ್ ಪಟ್ಟಣ ಪಂಚಾಯತಿಯನ್ನು, ರಾಯಬಾಗ್ ಪಟ್ಟಣ ಪೂರ್ತಿಯನ್ನು ಸುಧಾರಿಸಿ ಒಂದು ಒಳ್ಳೆಯ ಮಟ್ಟಕ್ಕೆ ಒಯ್ಯೋಕ್ಕೆ ನಾವು ಭಾಳ ಈ ಅಧ್ಯಕ್ಷ ಸ್ಥಾನ ನಿಂತ್ಕೊಂಡು ಭಾಳ ಪ್ರಯತ್ನ ಮಾಡ್ತಾ ಇತ್ತು. ಇವತ್ತು ರಾಯಬಾಗ್ ಪಟ್ಟಣ ಸುಧಾರಣೆಗೆ ಹೆಚ್ಚಿಗೆ ಆದ್ಯತೆ ಕೊಡ್ತೇನೆ. ರಾಯಬಾಗ್ ಪಟ್ಟಣದಲ್ಲಿ ಮೂಲಸೌಕರ್ಯ ಅಂತ ಕುಡಿಯುವ ನೀರಾಗಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಾನು ಮಹತ್ವ ಕೊಡ್ತಾ ಇದ್ದೆ. ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ಭರವಸೆಯನ್ನು ಕೊಡ್ತಾ ಇದ್ದೇನೆ. ನನ್ನನ್ನು ಸುಮಾರು 19 ಜನ ಮತ್ತು ಹಾಗೂ MLA ಸಾಹೇಬರು ಸೇರಿಕೊಂಡು ಒಂದು 20 ಜನ ನಾವು ಮೆಂಬರ್ ಇದ್ವಿ. ಇವತ್ತಿನ ದಿವಸ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ನನ್ನ ಸಮಸ್ತ ರಾಯಬಾಗದ ಎಲ್ಲ ಮೆಂಬರ್ಗಳಿಗೂ ನಾನು ಅವ್ರಿಗೆ ಚಿರಋಣಿಯಾಗಿರುತ್ತೆ ಅಂತೇಳಿ ಕೇಳ್ಕೊತಾ ಇದ್ದೇನೆ. ಸಭೆಯಲ್ಲಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಮ್ಮ ಸ್ಥಳೀಯ ಶಾಸಕರಾದ ಹಾಗೂ ನಮ್ಮ ಸದಸ್ಯರ ಎಲ್ಲ ಸಹಮತದಿಂದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ. ಅದೇ ರೀತಿ ನಾನು ಪ್ರತಿಯೊಂದು ಕಾರ್ಯವನ್ನು ಸ್ವಚ್ಛ ಅಭಿವೃದ್ಧಿಗೊಳಿಸಲು ಪ್ರಯತ್ನಿಸುತ್ತೇನೆ. ಇದಕ್ಕೆ ನನಗೆ ಎಲ್ಲರ ಸಹಕಾರದಿಂದ ನನ್ನನ್ನು ಆಯ್ಕೆ ಮಾಡೋದಕ್ಕೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ.